टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅನ್ನಭಾಗ್ಯ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ. ಬಡವರ ಹೊಟ್ಟೆ ತುಂಬಿಸುವಂತಹ ಇದೇ ಯೋಜನೆ ಹಾವೇರಿಯಲ್ಲಿ ಹಳ್ಳ ಹಿಡಿದಿರೋ ಆರೋಪ ಕೇಳಿಬಂದಿದೆ. ನ್ಯಾಯಬೆಲೆ ಅಂಗಡಿ ವಿರುದ್ಧವೇ ಅನ್ಯಾಯದ ಆರೋಪ. ಓಟಿಪಿ ಪಡೆದ್ರೂ ರೇಷನ್ ಕೊಡ್ತಿಲ್ಲ ಅಂತ ಆಕ್ರೋಶ. ಅನ್ನಭಾಗ್ಯ ಬಡವರ ಹಸಿವು ನೀಗಿಸಲು ಇರೋ ಯೋಜನೆ. ಬಿಪಿಎಲ್ ಕುಟುಂಬದ ಪ್ರತಿ ವ್ಯಕ್ತಿಗೆ 10 ಕೆಜಿಯನ್ನ ಉಚಿತವಾಗಿ ಕೊಡಲಾಗ್ತಿದೆ. ಆದರೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಚಿಕ್ಕಬಾಸೂರು ಗ್ರಾಮದಲ್ಲಿ ಮಾತ್ರ ಬಡವರಿಗೆ ಅನ್ಯಾಯ ಮಾಡ್ತಿರೋ ಆರೋಪ ಕೇಳಿಬಂದಿದೆ. ಗ್ರಾಮದಲ್ಲಿ 1050 ಕಾರ್ಡ್ದಾರರಿದ್ದು ಏಪ್ರಿಲ್ ಮೇ ತಿಂಗಳಲ್ಲಿ 250ಕ್ಕೂ ಹೆಚ್ಚು ಕುಟುಂಬಗಳಿಗೆ ರೇಷನ್ ಕೊಟ್ಟಿಲ್ಲ. ಹೀಗಾಗಿ ಅವರೆಲ್ಲ ಸಹಕಾರಿ ಸಂಘದ ಮುಂದೆ ಖಾಲಿ ಚೀಲಗಳನ್ನ ಇಟ್ಟು ಪ್ರತಿಭಟನೆ ನಡೆಸಿದ್ರು. 2 ತಿಂಗಳಾತ್ರಿ ರೇಷನ್ ಕೊಟ್ಟಲ್ರಿ. ಈಗ ಹೋದ್ ತಿಂಗಳ ರೇಷನ್ ಬಂದತ್ರಿ, ಅದು ರೇಷನ್ ಅಲ್ರಿ. ಈ ತಿಂಗಳು ಮತ್ತೆ ಬರೋ ತಿಂಗಳು ಬಂತ್ರಿ. ಈಗ ಆ ತಿಂಗಳಾದ್ರೂ ಈಗ ಇನ್ನೂರಿಗೆ ರೇಷನ್ ಬಂದಿಲ್ಲ. ಬಂದ್ರು ಅಂದ್ರೆ ರೇಷನ್ ಇಲ್ಲ ಅಂತ ಕಳಿಸ್ತಾರ. ಗೋಡಮಿಗೆ ಬಂದ್ರಿ, ಗೋಡಮಿ ಬರೋದ್ಗೆನ ರೇಷನ್ ಏನ್ ಮಾಡಿದ್ರಿ, ನಾಳೆ ಬರ್ತೈತಿ ಇವತ್ತು ಬರ್ತೈತಿ ಅಂದ್ರೆ ಕ್ಯಾಯ್ ಬರ್ತೈತಿ. ಇನ್ನು ರೇಷನ್ ವಿತರಣೆಗೂ ಮುನ್ನ ಗ್ರಾಹಕರ ಥಂಬ್ ಹಾಗೂ ಓಟಿಪಿ ಪಡೆಯಲಾಗುತ್ತೆ. ಹೀಗೆ ಥಂಬ್ ಪಡೆದ್ರೂ ರೇಷನ್ ಕೊಟ್ಟಿಲ್ಲ ಅಂತ ಆರೋಪಿಸುತ್ತಿರೋ ಜನ ಸೊಸೈಟಿ ಕಾರ್ಯದರ್ಶಿ ಹಾಗೂ ಆಡಳಿತ ಮಂಡಳಿ ಅಕ್ರಮ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ. ಪ್ರತಿ ತಿಂಗಳ ನಮಗೆ ರೇಷನ್ ಕಾರ್ಡ್ ಹೆಬ್ಬಟ್ಟು ತಗೊಂಡ್ರೆ ರೇಷನ್ ಕೊಡ್ತಾರೆ ಸರ್ ಅವರು. ಕೆಲವು ದಿವಸ ಮಾಡಿದ್ರಂಗ ನಂತರ ಈಗ ಏನು ಮಾಡ್ತಾರೆ ಸರ್, ಚೀಟಿ ಕೊಡತ್ತಾರೆ ನಮಗೆ. ಈ ತಿಂಗಳ ಚೀಟಿ ತಗೊಂಡ್ರು ಅಂದ್ರೆ ನಾವು ನೆಕ್ಸ್ಟ್ ಮಂತ್ ನಮ್ಗೆ ಅದರಲ್ಲಿ ರೇಷನ್ ಕೊಡ್ತಿದ್ರು ಸರ್ ಪ್ರತಿ ತಿಂಗಳ. ಅದೇ ರೀತಿ ಮಾಡ್ಕೊಂಡು ಬಂದು ಈಗ ಏಪ್ರಿಲ್ ತಿಂಗಳ ಮತ್ತು ಮೇ ತಿಂಗಳ ನಮಗೆ ರೇಷನ್ ಕೊಟ್ಟಿಲ್ಲ ಸರ್ ಅವರು. ಯಾಕೆ ಕೊಡ್ರಿ ಅಂತ ಕೊಡಲಿಲ್ಲ ಸರ್. ಇಲ್ಲ ಫುಡ್ ಆಫೀಸಿಂದ ನಮಗೆ ರೇಷನ್ ಬರಲಿಲ್ಲ ಅಂಥೇಳಿ ಈ ಮೆಸೇಜ್ ಅವ್ರು ಕೊಡಾಕ್ತಾರೆ ಸರ್. ಯಾರು ಈ ಕಾರ್ಯದರ್ಶಿಗಳು ಮತ್ತು ಅದಕ್ಕೆ ಆಡಳಿತ ಇದ್ದಂಥ ಕೆಲವು ಜನ ಮುಖಂಡರು. ಸರ್ಕಾರದ ಮಹತ್ವದ ಯೋಜನೆ ಹಾವೇರಿಯಲ್ಲಿ ಹಳ್ಳ ಹಿಡಿದಿರೋ ಆರೋಪ ಕೇಳಿಬಂದಿದ್ದು, ಆಹಾರ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಿದೆ. ಅಣ್ಣಪ್ಪ ಬಾರ್ಕಿ, ಟಿವಿ9 ಹಾವೇರಿ.